ನೋಡಿ, ಇದು ಅರ್ಧ ಎಕರೆ ಲ್ಯಾಂಡು. ಆ ಯೆಲ್ಲೋ ಕಲರ್ ಟ್ಯಾಂಕ್ ಇದೆಯಲ್ಲ, ಅದು ಮನೆ. ಪ್ಲಸ್ ಆ ಕಡೆ ಕಾರ್ನರಲ್ಲಿ ಅಂಗಡಿ ಐತೆ. ಈ ಪ್ರಾಪರ್ಟಿಗೆ ರೋಡ್ ಇದೆ ಆ ಕಡೆಯಿಂದ, ಅಂದರೆ ಮಣ್ಣು ರಸ್ತೆ. ನೋಡಿ, ಎದುರುಗಡೆ ಬಂದು ಒಂದು 20 ಅಡಿ, ಅಂದರೆ ಫ್ರಂಟಿಗೆ ಬಂದು ಬೇರೆಯವ್ರ ಲ್ಯಾಂಡು. ಆ ಲ್ಯಾಂಡ್ ಆದಮೇಲೆ ಇದು ಈ ಕಡೆ ಲ್ಯಾಂಡ್ ಬರುತ್ತೆ, ಎರಡನೇ ಲ್ಯಾಂಡು. ಸೊ ಇದು ಆ ತಾರ್ ರೋಡ್ ಇದೆಯಲ್ಲ, ತಾರ್ ರೋಡ್ಗೆ ಅಟ್ಯಾಚ್ ಸಿಗೋಲ್ಲ. ಫಸ್ಟ್ ಒಂದು ಪ್ರಾಪರ್ಟಿ ಆದಮೇಲೆ ಎರಡನೇ ಪ್ರಾಪರ್ಟಿ ಇದು. ಸೊ ಆ ಮನೆ ಹತ್ರ ಬಂದು ನಿಮಗೆ ರಸ್ತೆ ಇದೆ, ಮಣ್ಣು ರಸ್ತೆ. ಸೊ ಆ ಕೆಳಕ್ಕೆ, ಅಂದರೆ ಆ ಕಡೆ ರೈಟ್ ಸೈಡ್ ಹೋದರೆ ನಿಮಗೆ ಸ್ಕೂಲ್ ಬರುತ್ತೆ, ಗೌರ್ಮೆಂಟ್ ಸ್ಕೂಲು. ಆ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಮಣ್ಣು ರಸ್ತೆ ಇದೆ. ಸೊ ಆ ರಸ್ತೆನೇ ಈ ಪ್ರಾಪರ್ಟಿಗೂ ಈ ಪ್ರಾಪರ್ಟಿಯವರು ಯೂಸ್ ಮಾಡ್ತಾರೆ. ನೋಡಿ, ಒಂದು 15-20 ತೆಂಗಿನ ಮರಗಳಿದೆ. ಪ್ಲಸ್ ಆ ಕಡೆಗೆ ಬಂದರೆ ನಿಮಗೆ ಆಡುಗಳು ಶೆಡ್ ಇದೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಮೇವು ಅದಕ್ಕೆ, ಅಂದರೆ ಫಾರಮೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ, ಇದು ಲೇಬರ್ ಶೆಡ್ಡು 20ಕ್ಕೆ 20 ಇದೆ. ನೋಡಿ, ಇದು ಪಕ್ಕದ ಬಂದು ಮೇಕೆಗಳು ಶೆಡ್ಡು. ಸೊ ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ಇದ್ರ ಮೇಲೆ ಒಂದು ಸ್ಟೆಪ್ ಇದೆ. ನೋಡಿ, ಹಿಂದಕ್ಕೆ ಕಾಣ್ತಿದೆಯಲ್ಲ, ಅದೆಲ್ಲ ಇದಕ್ಕೆ ಮೇವು, ಆಡುಗಳಿಗೆ ಮೇವು ಬಿಟ್ಟಿದ್ದಾರೆ. ನೋಡಿ, ಇದು ಕೋಳಿ ಬಾಕ್ಸ್, ಇದು ನಾಟಿ ಕೋಳಿ ಸಾಕೋದಕ್ಕೆ. ಇದು ಬಂದು ಆಡುಗಳ ಶೆಡ್ಡೆ, ಉಳ್ಳಿ ಬಿಟ್ಟು ಆಡುಗಳಿಗೆ. ಅಂದರೆ ಮೇಕೆ ಎಲ್ಲ ತುಂಬ ನೆನೆಲ್ಲ ಕಟಾಗಿ ಹೋಗ್ಬಿಟ್ಟಿದೆ. ಸ್ನೇಹಿತರೆ, ಅರ್ಧ ಎಕರೆಯಲ್ಲಿ ಚೌಕಟ್ಟಾಗಿದೆ ಜಾಗ ಇದು. ನೋಡಿ, ಆ ಕಡೆ ರೋಡ್ ಸಿಗುತ್ತೆ. ಅಂದರೆ ಫಸ್ಟ್ ಪ್ರಾಪರ್ಟಿ ಆದಮೇಲೆ ಎರಡನೇ ಪ್ರಾಪರ್ಟಿ ಇದು. ಸೊ ಇಲ್ಲಿಂದ ಒಂದು 6 ಕಿಲೋಮೀಟ್ರಲ್ಲಿ ತಮಿಳ್ನಾಡು ಬಾರ್ಡ್ರ್ ಇದೆ. ಸೊ ಇದು ಒಂದು ಕೆ ರಿಜಿಸ್ಟ್ರೇಷನ್, ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್ ಇದು. ನೋಡಿ, ಆ ಬಲ್ಭಾಗಕ್ಕೆ ಆ ತೆಂಗಿನ ಮರ ಕಾಣ್ತಿದೆಯಲ್ಲ, ನೋಡಿ ಅವೆಲ್ಲ ಆಡುಗಳಿಗೆ ಮೇವು. ನೋಡಿ, ಅದು ಮನೆ ಬಂಬಾಗಿರೋದು, ಅದು ಬೇರೆಯವ್ರ ಪ್ರಾಪರ್ಟಿ ಬರುತ್ತೆ ಫ್ರಂಟ್ಗೆ. ರೋಡ್ ಆಕ್ಸೆಸ್ ಬಂದು ಆ ಟ್ಯಾಂಕ್ ಪಕ್ಕ ರೋಡ್ ಬರುತ್ತೆ. ನೋಡಿ, ಪಾರಾಮುಲ್ಲು, ತೆಂಗಿನ ಮರಗಳು, ಪ್ಲಸ್ ನೀರು ಚೆನ್ನಾಗಿದೆ, ಬೋರ್ ಇದೆ, ಕರೆಂಟ್ ಇದೆ. ಆಮೇಲೆ ಈ ಗೌರ್ಮೆಂಟು ನೀರು ಹಾಕ್ಕೊಡ್ತಾರಲ್ಲ ಕುಡಿಯೋದಕ್ಕೆ, ಅದು ಸಹ ಮನೆಗೆ, ಅಂದರೆ ಮನೆಗೆ ಬಂದು ಕುಡಿಯೋ ನೀರು ಫೆಸಿಲಿಟಿ ಇದೆ. ಸೊ ಈ ಅಗ್ರಿಕಲ್ಚರ್ಗೆ ಇವುದು ಸಪ್ರೇಟಾಗಿ ಬೋರ್ ಇದೆ, ಬೋರು ಕರೆಂಟ್ ಇದೆ. ಸೊ ಅರ್ಧ ಎಕರೆಯಲ್ಲಿ ಚೌಕಟ್ಟಾಗಿ ಏನೇನು ಬೇಕೋ ಆ ಫೆಸಿಲಿಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಆಡುಗಳು ಸಾಕೋದು, ನಾಟಿ ಕೋಳಿ, ಪ್ಲಸ್ ಒಂದು ಅಂಗಡಿ ಇದೆ. ಮನೆ ಇದೆ, ಮನೆ ಜೊತೆನೇ ರೈಟ್ ಸೈಡಲ್ಲಿ ಒಂದು ಅಂಗಡಿ ಇದೆ ರೋಡ್ ಕಾರ್ನರ್ಗೆ. ಈ ಪ್ರಾಪರ್ಟಿಗೆ ಸೇರುತ್ತದು. ನೋಡಿ ಸ್ನೇಹಿತರೆ, ಈ ಥರ ಇದೆ. ಚೆನ್ನಾಗಿದೆ, ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಲ್ಯಾಂಡ್ ಕೂಡ ಲೀಗಲ್ ಆಗಿದೆ. ಲೊಕೇಶನ್ ಕೂಡ ಭಾಳ ಸುಂದರವಾಗಿದೆ. ಸೊ ವಿಲೇಜ್ ಪಕ್ಕ ಇದೆ, ಎಡಗಡೆನೂ ವಿಲೇಜ್ ಇದೆ, ಬಲಗಡೆ ಹೋದರೆ ತಮಿಳ್ನಾಡು ಬಾರ್ಡ್ರು. ಸೊ ಅಕ್ಕಪಕ್ಕ ವಿಲೇಜ್ ಇರೋದ್ರಿಂದ ಅಂಗಡಿ ಇಟ್ಟರೆ ಅಂಗಡಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಪ್ರೈಸು ಸ್ನೇಹಿತರೆ, ಇವರು ಟೋಟಲ್ ಅಂದರೆ ಈ ಆಡು ಶೆಡ್ಡು, ಮನೆ, ಕಂಪ್ಲೀಟ್ ಅಂಗಡಿ ಎಲ್ಲ ಸೇರೋ 80 ಲಕ್ಷ ಹೇಳ್ತಾಯಿದ್ದಾರೆ. ನೇರವಾಗಿ ಕೂತ್ಕೊಂಡ್ರೆ ನೆಗೋಷಿಯಬಲ್ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ.